ಅರ್ಜಿ ಸಲ್ಲಿಸಿದ ರೈತರು 5795, 5736 ಜನಕ್ಕೆ ಸಹಾಯಧನ ನೀಡಲಾಗಿದೆ ಅಂತ ಇಲ್ಲಿ ಹೇಳಿದ್ದಾರೆ. ಆದರೆ ಈ ಹನಿ ನೀರಾವರಿ ಸ್ಪ್ರಿಂಕ್ಲರ್ ವಿಚಾರಕ್ಕೆ ಬಂದರೆ ತುಮಕೂರು ಜಿಲ್ಲೆ ಸುಮಾರು 11 ತಾಲೂಕುಗಳು ನಮಗೆ ತುಮಕೂರು ಜಿಲ್ಲೆಯಲ್ಲಿ 11 ತಾಲೂಕಲ್ಲಿ 3 ಲಕ್ಷ ಹೆಕ್ಟೇರ್ನಲ್ಲಿ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲಾಗ್ತಾ ಇದೆ. ಆದರೆ ಇಲ್ಲಿವರೆಗೆ ಡ್ರಿಪ್ ಇರಿಗೇಷನ್ಗೆ ಅರ್ಜಿ ಹಾಕಿರೋ ರೈತರ ಸಂಖ್ಯೆ 10,980. ಅದರಲ್ಲಿ ಕೇವಲ 3,185 ರೈತರಿಗೆ ಆರ್ಡರ್ ಇಶ್ಯೂ ಆಗಿದೆ ಅಂತ ಕೊಟ್ಟಿದ್ದಾರೆ. ಎಷ್ಟು ಹಣ ಕೊಟ್ಟಿದ್ದೀವಿ ಏನು ಅಂತ ಹೇಳಿಲ್ಲ. ಅದರ ಜೊತೆಗೆ ಇನ್ನೊಂದು ದೊಡ್ಡ ಕಾನ್ಸ್ಪಿರೆಸಿ ಏನು ಕಾಣ್ತಾ ಇದೆ ಅಂದರೆ, ಈ 11 ತಾಲೂಕುಗಳಲ್ಲಿ ಸ್ಪ್ರಿಂಕ್ಲರ್ಗೆ ಅಂತೇಳಿ ಈ ಮಧುಗಿರಿ ಮತ್ತು ಪಾವಗಡ ಮಾತ್ರ ಕೇವಲ 45 ಜನ ರೈತರಿಗೆ ಅಲ್ಲಿ ಸಹಾಯಧನ ಬಿಡುಗಡೆ ಆಗಿದೆ. ಹಾಗಾದರೆ ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ಆಗಿರ್ಬೋದು, ಚಿಕ್ಕನಾಯಕನಹಳ್ಳಿ ಆಗಿರ್ಬೋದು, ಗುಬ್ಬಿ, ಕೊರಟಗೆರೆ, ಕುಣಿಗಲ್, ಮಧುಗಿರಿ, ಪಾವಗಡ, ಶಿರಾ ಇವರು ಯಾರೂ ಕೂಡ ಸಹಾಯಧನಕ್ಕೆ ಅರ್ಜಿನೇ ಹಾಕಿಲ್ಲ ಅಂತ ತೋರಿಸಿದ್ದಾರೆ. ಇದು ಹೇಗೆ ಸಾಧ್ಯ? ಸರಿ ಸಚಿವರು. ಹಾಗೆ ಇನ್ನೊಂದು 2 ಪ್ರಶ್ನೆ ಇದೆಯಾ? ಪ್ರಶ್ನೆ ಕೇಳ್ಬಿಡಿ. ಹಾಗೇನೆ ಈ ಪಾಲಿ ಹೌಸ್ ಸಬ್ಸಿಡಿ ಮೊದಲು ಕೇಂದ್ರ ಸರ್ಕಾರದಿಂದ ಸಂಪೂರ್ಣವಾಗಿ 90-95%, ಕೆಲವು ವಿಚಾರದಲ್ಲಿ 100% ಅನುದಾನ ಬರ್ತಾ ಇತ್ತು. ಈಗ ಪಾಲಿ ಹೌಸ್ ಸಬ್ಸಿಡಿ ಕೊಡೋದನ್ನೇ ನಿಲ್ಲಿಸಿದ್ದಾರೆ, ಅನುದಾನ ಇಲ್ಲ ಅನ್ನೋ ಕಾರಣಕ್ಕಾಗಿ. ಹಾಗೆಯೇ ನಾನು ನಿನ್ನೆ ತಾನೇ ಒಂದು ಪ್ರಶ್ನೆ ಕೇಳಿದೆ. ಇಡೀ ರಾಜ್ಯದಲ್ಲಿ ಸುಮಾರು 20 ಜಿಲ್ಲೆಯಲ್ಲಿ ಆಲಿಕಲ್ಲು ಮಳೆಯಿಂದಾಗಿ ತೋಟಗಾರಿಕಾ ಬೆಳೆ ನಾಶ ಆಗಿದೆ. ಅದರಲ್ಲಿ ವಿಶೇಷವಾಗಿ ಶಿರಾ ತಾಲೂಕಿನಲ್ಲಿ ಸುಮಾರು 500 ಎಕರೆ ಜಾಗದಲ್ಲಿ ರೈತರ ಬೆಳೆ ನಾಶ ಆಗಿದೆ. ಸುಮಾರು 106 ಕೋಟಿ ರೂಪಾಯಿ ಅಷ್ಟು ರೈತರಿಗೆ ನಷ್ಟ ಆಗಿದೆ. ಅವ್ರಿಗೊಂದು ದೊಡ್ಡ ಮೊತ್ತದ ಪರಿಹಾರ ಬೇಕು. ನೀವೇನಾದರೂ NDRF ಅಲ್ಲಿ ಕೊಡ್ಸೋಕೆ ಹೋದರೆ ಒಂದು ದಾಳಿಂಬೆ ಬೆಳೆಗೆ 1 ಎಕರೆನಲ್ಲಿ 10 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾನೆ ರೈತ. ಇಲ್ಲಿ ಕೇವಲ ಸಿಗೋದು ಅವನಿಗೆ 10,000 ರೂಪಾಯಿ ಮಾತ್ರ. ಹಾಗಾಗಿ ಒಂದು ವಿಶೇಷವಾಗಿ ತಾವು ಸರ್ಕಾರ ಆಲೋಚನೆ ಮಾಡಿ ಈ ಪ್ರತಿಯೊಬ್ಬ ರೈತರಿಗೂ ಕೂಡ, ಶಿರಾ ತಾಲೂಕು ಒಂದೇ ಅಲ್ಲ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಈ ಮೊನ್ನೆ ಆಲಿಕಲ್ ಮಳೆಯಿಂದ ನಷ್ಟಕ್ಕೊಳಗಾಗಿದ್ದಾರೆ ಅವ್ರಿಗೆಲ್ಲ ಒಂದು ಪರಿಹಾರವನ್ನು ಕೊಡುವಂತ ಆಗಬೇಕು. ಅದ್ರ ಜೊತೆಗೆ ಇನ್ನೊಂದು ಕೊನೆ ಪ್ರಶ್ನೆ, ಇದು ನಿನ್ನೆ ಒಂದು